ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ತೊಗರಿ ಬೆಳೆ ನೋಡಕ್ಕೆ ಬಂದನು. ಈ ತೊಗರಿ ಬೆಳೆ ಯಾರ್ದಂತಂದ್ರೆ ನಮ್ಮೂರಿನ ಪ್ರಗತಿಪರ ರೈತರಾದ ಬಸಣ್ಣ ಮಿಂಡೋಳಿ ಅವ್ರ ಹೊಲಕ್ಕೆ ನಾನು ತೊಗರಿ ಬೆಳೆ ನೋಡಕ್ಕೆ ಬಂದನು. ತೊಗರಿ ಮಾತ್ರ ಅಗದಿ ಜಬರ್ದಸ್ತ್ ಐತಿ. ಈ ತೊಗರಿ ಬೀಜ ಪೂರ್ತಿ ಹೈಬ್ರಿಡ್ ಬೀಜದು ನೋಡತ್ತಲ್ಲ, ಇದು ಅಗದಿ ಜಬರ್ದಸ್ತ್ ಬೆಳೆ ಬಂದೈತಿ. ಇದು ಯಾವ ಪದ್ಧತಿ ಪ್ರಕಾರ ಐತೆ ಅಂತಂದ್ರೆ ಅಮೇರಿಕಾದಾಗ ಯಾವ ಪದ್ಧತಿ ಪ್ರಕಾರ ಈ ತೊಗರಿ ಬೇಸಾಯ ಮಾಡ್ತಾರೋ ಆ ಪ್ರಕಾರ ಈ ನಮ್ಮ ರೈತರು ಇದನ್ನು ಬೇಸಾಯ ಮಾಡಿದರು. ಇದು ನನ್ನ ಅನಿಸಿಕೆ ಪ್ರಕಾರ 1 ಎಕರೆಗೆ 10 ಕ್ವಿಂಟಲ್ ಮಟನು ಇದು ಇಳುವರಿ ಬರ್ಬೋದಂತ ನಾನು ನನ್ನ ರೈತರಿಗೆ ಹೇಳಿ ಬಯಸ್ತೇನೆ. ಇನ್ನು ಮುಂದೆ ಸಂಪೂರ್ಣ ನಾವು ಏನು ಈ ತೊಗರಿ ಬೆಳೆ ಐತಲ್ಲ, ತೊಗರಿ ಬೆಳೆ ನೋಡೋಣ ಬರ್ರಿ. ಮಣ್ಣನು ಮರಿಬೇಡ ದಿನ ಹಾಡಿದರು ಸದಿಗಳು ನನ್ನ ರೈತ ಬಾಂಧವರಿಗೆ ನಾನು ಹೇಳೋದಷ್ಟೇ, ಇದನ್ನು ಯಾವ ಥರನಾಗಿ ಅವ್ರು ಲಾವಣಿ ಮಾಡಿದಾರೆ ಅಂತಂತಂದ್ರೆ ಇದನ್ನು ಸಾಲಿಗೆ 10 ಫೂಟ ಅಂತರ ಬಿಟ್ಟಾರು. ಏನು ನೋಡತ್ತಾರಲ್ಲ, ಇದು ಸಾಲಿಗೆ 10 ಫೂಟ ಅಂತರ ಐತಿ. ಆಮೇಲೆ ಇದನ್ನೇ ಮಾಡ್ಯಾರು. ಆಮೇಲೆ ತೆಳಗೆ ಕಾಳಿಗೆ ನೋಡತ್ತಾರಲ್ಲ, ಇದನ್ನು ಅವರು 1.5 ರಿಂದ 2 ಫೂಟ ಅಂತರ ಬಿಟ್ಟಾರು. ಈಗಿದು ಬೆಳೆ ಹೆಂಗತ್ತಂತಂದ್ರೆ ಇದು ಎತ್ತರಕ್ಕೆ ನಮ್ಮ ಅಂದಾಜು ಪ್ರಕಾರ ಒಂದು 8 ಫೂಟ ಹೈಟ್ ಐತಿ. ಆಮೇಲೆ ಅಗಲ ನೋಡ್ಬೇಕಂತಂದ್ರೆ ಒಂದು 6 ರಿಂದ 7 ಫೂಟ್ ಅಗಲೈತಿ. ಇದು 1 ಎಕರೆಗೆ ನಮ್ಮ ಅಂದಾಜು ಪ್ರಕಾರ ಒಂದು 10 ಕ್ವಿಂಟಲ್ ಅಕ್ಕಿ ಆಗಲೇಬೇಕಂತ ನಾನು ರೈತ ಬಾಂಧವ್ರಿಗೆ ನಾನು ಹೇಳ್ತೇನೆ. ಇದನ್ನು ಅವ್ರು ಏನು ಮಾಡ್ಯಾರು, ಇದನ್ನು ಅವರು ಸೋಯಾಬೀನ್ದಾಗ ಇದನ್ನು ಅಕಡಿ ಹಾಕಿದರು. ಪೈಲ ಈ ಹೊಲಕ್ಕೆ ಸೋಯಾಬೀನ್ ಹಾಕ್ಯಾರು. ಸೋಯಾಬೀನದೊಳಗೆ ಅಂತರ ಬೆಳೆಯಾಗಿ ಈಗ ಅದನ್ನು ತೊಗರಿ ಬೆಳೆದಾರ ಅವರು. ಈ ತೊಗರಿ ಬೆಳೆ ಮುಂದೆ ಅವರು ಈಗ DAP ಗೊಬ್ಬರ ಹಾಕಿದರು. ಆಮೇಲೆ ಹುಳ್ಳಿ ಕಟಾವು ಆದಮೇಲೆ ಇದನ್ನು ಸಂಪೂರ್ಣ ಇದ್ರ ನಡಕಿಂದ ನೋಡತ್ತಾರಲ್ಲ, ಸಂಪೂರ್ಣ ಇದ್ರಾಗ ಅವರು ಗಳೆ ಹೊಡೆದಾರು. ಆಮೇಲೆ 2 ಸರಿ ಔಷಧ ಹೊಡೆದಾರು. ಈ ಸದ್ಯ ಇದು ಹೂವು ಚಟ್ಟಿ ಮೀರಿದು ಚಟ್ಟಿಗೆ ನಿಂತತಿ ನೋಡತ್ತಲ್ಲ ನನ್ನ ರೈತ ಬಾಂಧವರೇ.
ಇದು ಅಗದಿ ಜಬರ್ದಸ್ತ್ ಬೆಳೆ ಬಂದೈತಿ ಅಂತ ನನ್ನ ರೈತ ಬಂಧುಗಳಿಗೆ ನಾ ಹೇಳ ಬಯಸ್ತೇನೆ. ನಾವು ರೈತರಾದವರು ಮಿಶ್ರ ಬೇಸಾಯ ಮಾಡಿದೆವು ಅಂತಂತಂದ್ರೆ ನಮಗೆ ಭಾಳ ಅನುಕೂಲ ಆಕತ್ತೆ ಅಂತ ಹೇಳ್ಯಾರ ನನ್ನ ರೈತರಿಗೆ ನಾನು ಹೇಳ ಬಯಸ್ತೇನೆ. ನಾವು ಮಿಶ್ರ ಬೆಳೆದವು ಅಂತಂತಂದ್ರೆ ನಮಗೆ 2 ಬೆಳೆ ಬರ್ತಾವೆ, 2 ಬೆಳೆ ಜಬರ್ದಸ್ತ್ ಬರ್ತಾವೆ. ಏನೇ ನಮ್ಮ ರೈತರು ಮಾಡಿದಾರಲ್ಲ ಈ ಪ್ರಕಾರ ನಾವು ಮಿಶ್ರ ಬೆಳೆ ಮಾಡಿಕೊಂಡು ಅಂತಂತಂದ್ರೆ ನಮ್ಮ ರೈತಕಿದೊಳಗೆ ಚಲೋ ಆಕತಿ ಮತ್ತು ನುಕ್ಸಾನು ಆಗೋದಿಲ್ಲ ಅಂತ ಹೇಳಿ ನನ್ನ ರೈತರ ಬಂಧುವರಿಗೆ ನನ್ನ ನಮಸ್ಕಾರಗಳು.